ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯದಲ್ಲಿ ಒಂದು ರೀತಿಯಾದಂಥ ಬೆಂಬಲ ಸಿಗ್ತಾ ಇದ್ರೆ, ರಾಜ್ಯದ ಒಂದು ಭಾಗವಾಗಿರುವಂಥ ಬೆಂಗಳೂರಿನಲ್ಲಿ ಇನ್ನೊಂದು ರೀತಿಯಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹಾಗಿದ್ದಾಗ ಸಮೀಕ್ಷೆಯಲ್ಲಿ ಯಾಕೆ ಸರಿಯಾದಂತಹ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇಲ್ಲ? ಜನರಿಗೆ ಡೌಟಾ ಸರ್ಕಾರದ ಮೇಲೆ? ಹಾಗಿದ್ದಾಗ ಈಗ ಸಮಯ ಬದಲಾವಣೆ ಮಾಡಿದಾರಂತೆ, ಇದರಿಂದ ಏನಾದರೂ ಸುಧಾರಿಸುತ್ತಾ? ಯಾವಾಗ ನೋಡಿ. ರಾಜ್ಯದಲ್ಲಿ ನಿಲ್ಲದ ಜಾತಿ ಗಣತಿ ಜಟಾಪಟಿ. ಜಾತಿ ಗಣತಿಗೆ ಸುಧಾಮೂರ್ತಿ ದಂಪತಿ ವಿರೋಧ. ನಾವು ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ. ಈ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಬಹುತೇಕ ಮುಕ್ತಾಯ ಹಂತಕ್ಕೆ ತಲುಪಿದೆ. ಜನಸಾಮಾನ್ಯರ ಜೊತೆಗೆ ರಾಜಕೀಯ ನಾಯಕರು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಈ ಮಧ್ಯೆ ಇನ್ಫೋಸಿಸ್ ಮುಖ್ಯಸ್ಥರಾದ ನಾರಾಯಣ ಮೂರ್ತಿ ದಂಪತಿ ಸಮೀಕ್ಷೆಗೆ ವಿರೋಧಿಸಿದ್ದಾರೆ. ನಾರಾಯಣ ಮೂರ್ತಿ ಹಾಗೂ ಸುಧಾಮೂರ್ತಿ ದಂಪತಿ ಸಮೀಕ್ಷೆಯಲ್ಲಿ ಭಾಗಿಯಾಗದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ. ಈ ಕುರಿತಾಗಿ ದಂಪತಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸ್ವಯಂ ದೃಢೀಕರಣ ಪತ್ರ ಬರೆದಿದೆ. ಆ ಪತ್ರದಲ್ಲಿ ಏನಿದೆ ಅಂತ ನೋಡುವುದಾದ್ರೆ, ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೀತಾ ಇರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಕೆಲವು ವೈಯಕ್ತಿಕ ಕಾರಣಗಳಿಂದ ಮಾಹಿತಿ ನೀಡೋಕೆ ನಿರಾಕರಿಸುತ್ತಿದ್ದೀವಿ. ನಾವು ಹಿಂದುಳಿದ ಯಾವುದೇ ಜಾತಿಗೂ ಸೇರಿರೋರಲ್ಲ. ಆದ್ರಿಂದ ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಏನು ಉಪಯೋಗ ಇಲ್ಲ. ಹಾಗಾಗಿ ನಮ್ಮ ಕುಟುಂಬ ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಮತ್ತು ಮಾಹಿತಿಯನ್ನು ನೀಡೋಕೆ ನಿರಾಕರಿಸಿದ್ದೀವಿ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅನೇಕರು ನಿರಾಕರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಒಬ್ಬರು ಎನ್ನುವಂಥದ್ದು ಈಗ ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ಅವರು ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆದುಕೊಟ್ಟಿರುವಂಥದ್ದು. ಅನೇಕ ಕಾರಣಗಳನ್ನು ಕೊಟ್ಟು ಸಮೀಕ್ಷೆಯಿಂದ ನಿರಾಕರಣೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಇದರಿಂದ ಉಪಯೋಗ ಇಲ್ಲ, ಮತ್ತು ನಾವು ಹಿಂದುಳಿದ ವರ್ಗಗಳ ಜಾತಿಗೆ ಸಂಬಂಧಪಟ್ಟವರು ಅಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತೂ ಬಿಡುವಂಥದ್ದು ಅವರ ಇಚ್ಛೆಗೆ ಬಿಟ್ಟಿದ್ದು ಅಂತೇಳಿ ಕೋರ್ಟ್ ಕೂಡ ಹೇಳಿದೆ. ಈ ನಿಟ್ಟಿನಲ್ಲಿ ಅನೇಕರು ನಿರಾಕರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಎಷ್ಟು ಜನ ನಿರಾಕರಣೆ ಮಾಡ್ತಾ ಇದ್ದಾರೆ, ಏನಕ್ಕೆ ಕಾರಣ ಅನ್ನೋದನ್ನು ಕೂಡ ಅದೊಂದು ಲಿಸ್ಟ್ ಔಟನ್ನು ಆಯೋಗ ಮಾಡ್ಕೊಳ್ತಾ ಇದೆ. ಕೊನೆಗೆ ಎಷ್ಟು ಜನ ನಿರಾಕರಣೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆದರೆ ನಿರಾಕರಣೆ ಮಾಡುವವರ ಮನವೊಲಿಸೋದಕ್ಕೂ ಕೂಡ ಈಗ ಹಿಂದುಳಿದ ವರ್ಗಗಳ ಆಯೋಗ ಮುಂದಾಗ್ತಾ ಇದ್ದಾರೆ. ಸಮೀಕ್ಷಾದಾರರ ಮುಖಾಂತರವಾಗಿ ಮನವೊಲಿಸಿ ಅವರಿಂದ ಕೂಡ ಸಮೀಕ್ಷೆಗೆ ಸ್ಪಂದನೆ ಸಿಗೋ ರೀತಿಯಲ್ಲಿ ಅವರು ವರ್ತನೆ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಅನೇಕರು ನಿರಾಕರಣೆ ಮಾಡ್ತಾ ಇದ್ದು, ಈ ಸಮೀಕ್ಷೆ ನಿರಾಕರಣೆ ಮಾಡುವವರ ಪಟ್ಟಿ ಎಷ್ಟಿದೆ ಅನ್ನುವಂಥ ಉತ್ತರ ಸಿಗಬೇಕಾಗಿದೆ. ಸಮೀಕ್ಷೆಯಲ್ಲಿ ಭಾಗಿಯಾಗುವುದು ಅವರ ಸ್ವ ಇಚ್ಛೆ. ಸಾರ್ವಜನಿಕರು ಇಷ್ಟ ಇದ್ರೆ ನಿಮ್ಮ ಮಾಹಿತಿ ಕೊಡಿ. ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದು, ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಯಾರನ್ನೂ ಎಂದೂ ಒತ್ತಾಯ ಮಾಡುವುದಿಲ್ಲ. ಭಾಗವಹಿಸೋದು ಬಿಡೋದು ಅವರವರ ಅಭಿಪ್ರಾಯ. ಮಾಹಿತಿ ಕೊಡೋದಕ್ಕಾಗಲ್ಲ, ನಾವೇನ್ ಮಾಡೋಕ್ಕೂ ಆಗಲ್ಲ ಅಂದ್ರು. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಕೋರ್ಟ್ ಆದೇಶದಲ್ಲೇ ಇದೆ ಸಮೀಕ್ಷೆ ಐಚ್ಛಿಕ ಅಂತ. ಈ ಸಮೀಕ್ಷೆ ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡೋಕೆ ಸರ್ಕಾರ ನಡೆಸ್ತಾ ಇದೆ. ಸಾರ್ವಜನಿಕರು ಇಷ್ಟ ಇದ್ರೆ ನಿಮ್ಮ ಮಾಹಿತಿ ಕೊಡಿ. ಬ್ಯಾಂಕ್ ಖಾತೆ ಎಲ್ಲ ಕೊಟ್ರೆ ಯಾರೋ ಹ್ಯಾಕ್ ಮಾಡಿ ಮೋಸ ಹೋಗ್ಬೋದು ಅಂತ ಕಿಡಿಕಾರಿದ್ರು. ಇನ್ನು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾತನಾಡಿ, ತುಂಬಾ ಜನ ಸಮೀಕ್ಷೆಗೆ ನಿರಾಕರಣೆ ಮಾಡಿದ್ದಾರೆ. ಇಷ್ಟು ಜನ ಅಂತ ಗೊತ್ತಿಲ್ಲ, ಅದರ ಲೆಕ್ಕ ತೆಗೆದುಕೊಳ್ತಾ ಇದೀವಿ, ಮನವರಿಕೆ ಮಾಡುವ ಕೆಲಸ ಮಾಡ್ತೇವೆ ಅಂದ್ರು. ಅದು ಅವರ ಅಭಿಪ್ರಾಯ, ಅದು ಅದರಲ್ಲಿ ಇದಲ್ಲ, ಅವ್ರು ಕೊಡದೇ ಇರೋದಕ್ಕೆ ಆಪ್ಷನ್ ಇದೆ. ನಾವು ಕೊಡೋಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅದು ಹಾಗೆ ಇಲ್ಲ ಅಂತಾನೆ ಬರ್ಕೋತಾರೆ ಅಷ್ಟೇ. ಅವ್ರು ಬ್ಲ್ಯಾಂಕ್. ಗೌರವಾನ್ವಿತ ನ್ಯಾಯಾಲಯ ಹೇಳಿದಲ್ಲ, ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಷ್ಟ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ. ಮಾಹಿತಿನೂ ಅಷ್ಟೇ. ನಮ್ಮ ಮನೆಗೂ ಬಂದಿದ್ರು, OTP ನಂಬರ್ ಕೊಡಿ ಅಂದ್ರೆ, OTP ನಂಬರ್ ಕೊಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟು ಎಲ್ಲ ಬಂದ್ಬಿಡ್ತೈತೆ. ಅವ್ರಿಗೆ ಕದ್ದು ಬಿಟ್ರೆ ನೀವು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಮುಸಲ್ಮಾನರ ಓಲೈಕೆ ಮಾಡೋಕ್ಕೋಸ್ಕರ ಮತ್ತು ಸವಲತ್ತುಗಳನ್ನು ಕೊಡೋದಕ್ಕೋಸ್ಕರ ಮಾಡಿರೋ ಅಂಥ ಈ ಜಾತಿ ಗಣತಿ. ಅದರಿಂದ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮಗೆ ಸಾಧ್ಯ ಆದರೆ ಕೊಡಿ, ಇಲ್ಲ ಅಂದರೆ ನಿಮ್ಗೆ ಏನು ಅವಶ್ಯಕತೆ, ನಿಮ್ಮ ಹೆಸರು, ನಿಮ್ಮ ಉದ್ಯೋಗ, ಇಷ್ಟು ಬಿಟ್ಟು ಬೇರೆ ಏನು ಕೊಡಕ್ಕೆ ಹೋಗಬೇಡಿ. ಸರ್, ಈಗ ಸಮೀಕ್ಷೆಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಮನೆಗಳು ಎಷ್ಟು, ಅದರ ಲಿಸ್ಟ್ ಇದೆಯಾ? ಮುಚ್ಚಳಿಕೆ ಪತ್ರ ಎಷ್ಟು? ಅದು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ ನಾವು. ಇನ್ನೊಂದು 2 ದಿವಸ ಒಳಗೆ ನಮಗೆ ಮಾಹಿತಿ ಬರುತ್ತೆ. ಅದರ ಬಗ್ಗೆ ನಾನೀಗ ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀವಿ. ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಸಮಯ ಬದಲಾವಣೆ. ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೂ ಸಮೀಕ್ಷೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ರೆ, ಬೆಂಗಳೂರಲ್ಲಿ ನಿಧಾನಗತಿಯಲ್ಲಿ ಸಮೀಕ್ಷೆ ಸಾಗ್ತಿದೆ. ಜನ ಕೂಡ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಸಮಯ ಬದಲಾವಣೆಗೆ ನಿರ್ಧರಿಸಲಾಗಿದೆ. ಅದರಂತೆ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಸಮೀಕ್ಷೆ ಮಾಡೋಕೆ ತೀರ್ಮಾನಿಸಲಾಗಿದೆ. ಬೆಳಗ್ಗೆ ವೇಳೆ ಸಮೀಕ್ಷೆಗೆ ಜನರು ಭಾಗಿಯಾಗದ ಹಿನ್ನೆಲೆಯಲ್ಲಿ ಸಮಯ ಬದಲು ಮಾಡಲಾಗಿದೆ. ಮಹಿಳಾ ಸಮೀಕ್ಷಾದಾರರಿಗೆ ಇದರಿಂದ ವಿನಾಯಿತಿ ಸಿಗಲಿದೆ. ಜನರ ಮೊಬೈಲ್ಗೆ ಸಂಜೆ ಸಮೀಕ್ಷೆ ಬಗ್ಗೆ ಜಿಬಿಎಯಿಂದ ಮೆಸೇಜ್ ಬರಲಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಸಮೀಕ್ಷೆಗೆ ಸಹಕರಿಸಿ ಅಂತ ಜಿಬಿಎ ಆಯುಕ್ತರು ತಿಳಿಸಿದ್ದಾರೆ. ನಾವು ರಿವ್ಯೂ ಮಾಡುವಾಗ ಬಹಳ ಜನರು ಈ ಮನೆ ಲಾಕ್ಡ್ ಆಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ವಿಶೇಷವಾಗಿ ಯಾರೆಲ್ಲ ಲಾಕ್ಡ್ ಇದ್ದಾರೆ, ಯಾವ ರೀಸನ್ ಇಂದ ಅಂತ ಹೇಳಿದರೆ, ಬೆಳಿಗ್ಗೆ ಅವರು 6 ಗಂಟೆಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬಂದ್ಬಿಟ್ರೆ
ಅವರದು ನಾವು ನಮ್ಮ ಸಮೀಕ್ಷೆ ಮಾಡುವಾಗ ಅದು ಮನೆ ಬಾಗಿಲು ಮುಚ್ಚಿರ್ತದೆ. ಅದಕ್ಕೆ ನಾವು ಒಂದು ಸ್ಪೆಷಲ್ ಡ್ರೈವ್ ತಗೊಳ್ಳಿಕ್ಕೆ ಸಹ ನಿರ್ಧಾರ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ಬಹುತೇಕ ನಿನ್ನೆ ಮತ್ತು ಇವತ್ತು 9 ಗಂಟೆ ತನಕ ಮಾಡಬೇಕು ಅಂತ ಹೇಳಿದ್ದೀವಿ. ಯಾಕಂದರೆ ಮನೆ ಬಾಗಿಲಿನ ಅಫ್ಕೋರ್ಸ್ ಅದರಲ್ಲಿ ಮಹಿಳೆಯರು ಸೇರಲ್ಲ, ಮಹಿಳೆಯರಿಗೆ ಇದರಲ್ಲಿ ವಿನಾಯಿತಿ ಇದೆ, ಅವರು ಹೋಗಬಾರ್ದು. ನಾವು ಬಾಕಿ ಎಲ್ಲ ಎನ್ಯುಮರೇಟರ್ಸ್ನ ಒಂದು ಇಂಡಿವಿಜುವಲಿ ಅಥವಾ ತಂಡ ಹಾಕಿ ಅದು ಮನೆ ಬಾಗಿಲೊಂದು ರೌಂಡ್ ಚೆಕ್ ಮಾಡಿದರೆ ಉತ್ತಮ ಅಲ್ವಾ. ಬೆಂಗಳೂರಿನ GBA ವ್ಯಾಪ್ತಿಯಲ್ಲಿ ಸಮೀಕ್ಷೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಸಮೀಕ್ಷೆಗೆ ವೇಗ ನೀಡುವ ಉದ್ದೇಶಕ್ಕೋಸ್ಕರ ಈಗ ಸ್ಪೆಷಲ್ ಡ್ರೈವ್ ಮಾಡಲಿಕ್ಕೆ GBA ಮುಖ್ಯ ಆಯುಕ್ತರು ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಸಮೀಕ್ಷೆ ಮಾಡಲಿಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಸಂಜೆ ಸಮೀಕ್ಷೆಯಲ್ಲಿ ಮಹಿಳೆಯರಿಗೆ ವಿನಾಯಿತಿಯನ್ನು ನೀಡಿರುವಂಥದ್ದು. ಮಹಿಳಾ ಸಮೀಕ್ಷೆದಾರರಿಗೆ ವಿನಾಯಿತಿಯನ್ನು ನೀಡಿದ್ದು ಈ ಸ್ಪೆಷಲ್ ಡ್ರೈವನ್ನು ಕೂಡ ಇದರಲ್ಲಿ ಸಾಧನೆ ಮಾಡಲಿಕ್ಕೆ ಅಂದರೆ ಹೆಚ್ಚು ಟಾರ್ಗೆಟ್ ರೀಚ್ ಆಗಲಿಕ್ಕೆ ಹೊಡ್ತಾ ಇರುವಂಥದ್ದು. ಡೇ ಟೈಮ್ನಲ್ಲಿ ಮನೆಯಲ್ಲಿ ಯಾರೂ ಇರೋದಿಲ್ಲ, ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ, ಎಲ್ಲವೂ ಕೂಡ ಬಾಗಿಲು ಹಾಕಿರುತ್ತೆ, ಸಮೀಕ್ಷೆಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಮೀಕ್ಷಾದಾರರು ಹೇಳಿದರು. ಈ ನಿಟ್ಟಿನಲ್ಲಿ ಈಗ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೂ ಕೂಡ ಅವಕಾಶ ಇದ್ದು ರಾತ್ರಿ ಸಮೀಕ್ಷೆ ಮಾಡಲಿಕ್ಕೆ ಸಮಯವನ್ನು ಬದಲಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಸ್ಪಂದನೆ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಮೀಕ್ಷೆಗೆ ಬಂದ ಶಿಕ್ಷಕಿಗೆ ಬಾಗಿನ ಕೊಟ್ಟು ಸತ್ಕಾರ. ನಂದಿನಿ ಲೇಔಟ್ನಲ್ಲಿ ಘಟನೆ, ಶಿಕ್ಷಕಿ ಫುಲ್ ಖುಷ್. ಇಷ್ಟೆಲ್ಲದರ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ನಾವು ಸಮೀಕ್ಷೆಗೆ ಭಾಗವಹಿಸಲ್ಲ, ನಾಳೆ ಬನ್ನಿ, ಸಮೀಕ್ಷೆನೇ ಬೇಡ ಅನ್ನೋರ ಮಧ್ಯೆ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿಗೆ ಬಾಗಿನ ಕೊಟ್ಟು ಸತ್ಕಾರ ಮಾಡಿದ್ದಾರೆ. ನಂದಿನಿ ಲೇಔಟ್ನಲ್ಲಿರುವ ಕುಟುಂಬವೊಂದು ಸಮೀಕ್ಷೆ ಎಲ್ಲ ಮುಗಿದ ಮೇಲೆ ಶಿಕ್ಷಕಿಗೆ ಬಾಗಿನ ಕೊಟ್ಟು ಕಳಿಸಿದ್ದಾರೆ. ಇದರಿಂದ ಶಿಕ್ಷಕಿ ಕೂಡ ಫುಲ್ ಖುಷ್ ಆಗಿದ್ದಾರೆ. ರಾಜ್ಯ ಹಿಂದುಳಿದ ಆಯೋಗದ ವತಿಯಿಂದ ನಡೀತಿರುವಂತಹ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ಬೆಂಗಳೂರಲ್ಲಿ ತೀರಾ ಬೇಸರದ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಈ ನಡುವೆ ಸಮೀಕ್ಷೆಗೆ ತೆರಳಿದ್ದಂತಹ ಸಮೀಕ್ಷಾದಾರರಿಗೆ, ಮಹಿಳಾ ಒಬ್ಬರಿಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ಬಾಗ್ನ ಕೊಟ್ಟು ಅವರನ್ನು ಸತ್ಕಾರ ಮಾಡಿರುವಂಥ ಘಟನೆ ನಡೆದಿದೆ. ಒಂದು ರೀತಿಯಲ್ಲಿ ನಮ್ಮ ಸಂಪ್ರದಾಯ ಸಂಸ್ಕೃತಿನ ಉಳಿಸುವಂಥ ಕೆಲಸ, ಮತ್ತೊಂದು ಕಡೆ ಸಮೀಕ್ಷೆಗೆ ನಾವು ಪರವಾಗಿದ್ದೀವಿ ಅಂತ ಸಾರ್ವಜನಿಕರು ತೋರಿಸ್ತಿರುವಂಥ ಕೆಲಸ. ಇಡೀ ಬೆಂಗಳೂರಲ್ಲಿ ಸಮೀಕ್ಷೆಗೆ ತೀರಾ ಕಡಿಮೆ ಪ್ರಮಾಣದಲ್ಲಿ ಸಾರ್ವಜನಿಕರು ಪ್ರತಿಕ್ರಿಯೆ ನೀಡ್ತಿದ್ದಾರೆ, ಭಾಗಿಯಾಗ್ತಿದ್ದಾರೆ. ಇದರಲ್ಲಿ ಒಂದು ಅಪರೂಪದ ಘಟನೆ ಏನಪ್ಪ ಅಂದರೆ, ಸಮೀಕ್ಷೆಗೆ ಬಂದಂತಹ ಸಮೀಕ್ಷಾದಾರ ಮಹಿಳಾ ಸಿಬ್ಬಂದಿಗೆ ಸಮೀಕ್ಷೆಗೆ ಎಲ್ಲ ಮಾಹಿತಿನ ನೀಡಿ ಆ ನಂತರದಲ್ಲಿ ಆಕೆಗೆ ಬಾಗಿನ ಕೊಟ್ಟು, ಒಂದು ತವರು ಮನೆಗೆ ತಂಗಿ ಅಥವಾ ತವರು ಮನೆಗೆ ಮಗಳು ಬಂದಾಗ ಮನೆಯಲ್ಲಿ ಯಾವ ರೀತಿ ಸತ್ಕಾರ ಮಾಡ್ತಾರೋ ಆ ರೀತಿ ಸತ್ಕಾರ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಒಟ್ಟಾರೆ GBA ವ್ಯಾಪ್ತಿಯಲ್ಲಿ ವೇಗವಾಗಿ ಜಾತಿ ಗಣತಿ ಸಮೀಕ್ಷೆ ಮುಗಿಸೋಕೆ ಸರ್ಕಾರ ಮಾಡ್ತಿದ್ದಾರೆ. ಇದರ ಮಧ್ಯೆ ಕೆಲವರು ಸರ್ವೆ ಕಾರ್ಯದಲ್ಲಿ ಭಾಗಿಯಾಗೋಕೆ ಹಿಂದೇಟು ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಸರ್ವೆಗೆ ತೆರಳಿದ್ದ ಶಿಕ್ಷಕಿಗೆ ಬಾಗಿನ ಕೊಟ್ಟು ಸಹಕರಿಸುವುದು ಖುಷಿಯ ವಿಚಾರ. ಇನ್ನಾದರೂ ಜನ ಶೀಘ್ರವಾಗಿ ಸ್ಪಂದಿಸ್ತಾರ? ಸಮಯ ಬದಲಾವಣೆ GBAಗೆ ವರದಾನವಾಗುತ್ತಾ ಕಾದು ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.